ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ SG ರಾವ್ಸ್ ಮಿಲಿಟರಿ ಹೋಟೆಲ್ ಸಂಡೇ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಸೊ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ. ಲಾಸ್ಟ್ ಆಕ್ಸಿಡೆಂಟ್ ನೋಡ್ಕೊಂಡು 3 ಮಿಲಿಯನ್ ಹತ್ರ ಹೋಗಿತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಬಂದಿದ್ದಾರೆ. ಸೊ ಹೋಗ್ಬಿಟ್ಟು ಅದೇ ಥರ ಕ್ವಾಲಿಟಿ ಎಲ್ಲ ಹಂಗೆ ಇಟ್ಟಿದ್ದಾರೆ. ಸೊ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಳಗೋಗ್ಬಿಟ್ಟು ಚೆಕ್ ಮಾಡೋಣ. ಸೊ ಅವ್ರ ಹತ್ರ ಸ್ವಲ್ಪ ಒಂದು ರಿವ್ಯೂ ಕೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ ಫಸ್ಟ್ ಬ್ಲಾಕ್ ರಾಜಾಜಿನಗರ್. ಸೊ ಅಪೋಸಿಟ್ ಟು ವಿದ್ಯಾವರ್ತಕ ಸ್ಕೂಲು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಚೆ ನೋಡಿದ್ರೆ ವೆಯ್ಟಿಂಗು ಸಿಕ್ಕಾಪಟ್ಟೆ. ಹೆಸರು ಬರ್ಕೊಂಡ ಮೇಲೆ ಒಳಗೋಗ್ಬೇಕು, ಆ ಥರ ವೆಯ್ಟಿಂಗ್ ಪರಿಸ್ಥಿತಿ ಬಂದಿದೆ ಈಗ ಬ್ರೇಕ್ಫಾಸ್ಟ್ಗೆ. ಯೂಶ್ವಲಿ ಲಂಚಿಗೆ ಮಾತ್ರ ಆ ಥರ ಇರ್ತಿತ್ತು, ಈಗ ಬ್ರೇಕ್ಫಾಸ್ಟ್ಗೂ ಹಂಗಿದೆ. ನೀವು ಮಿಸ್ ಮಾಡ್ಕೊಂಡ್ರೆ ಹೋಗ್ಬಿಟ್ಟು ಬಿಸಿ ಬಿಸಿ ಮಟನ್ ಪಲಾವ್ ಸಕ್ಕತ್ತಾಗಿರುತ್ತೆ. ಬನ್ನಿ ಟ್ರೈ ಮಾಡೋಣ. ನಮಸ್ತೆ ಸರ್, ಈಶ್ವರ್ ರಾವ್ ಸರ್. ಇವತ್ತು ಸಂಡೇ ಹೇಳ್ಬೇಕಂದ್ರೆ ನಿಮಗೆ ಸ್ಪೆಷಲ್ ಆಗಿ ಬೆಳಗ್ಗೆ 6 ಗಂಟೆಗೆ ಓಪನ್ನು. 6 ಗಂಟೆ ಓಪನ್ ಅಂದರೆ ನಮ್ಮಲ್ಲಿ ಒಂದು 5:30ಗೆಲ್ಲ ಕಾಯ್ಕೊಂಡಿರ್ತಾರೆ ಜನ. ನಮ್ಮಲ್ಲಿ ಬೆಳಿಗ್ಗೆ ನಾಷ್ಟ ಬಂದು ಇಡ್ಲಿ, ದೋಸೆ, ಕಾಲ್ ಸೊಪ್ಪು, ಬೋಟಿ ಗೊಜ್ಜು, ಚಾಪ್ಸು, ಕೈಮಾ, ಕೆಲವೊಂದು ಆಲ್ರೌಂಡ್ ಇದೆ. ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ದಿನಾನೂ ಇದೆ ಅಂದ್ಕೊಂಡು ಬರೀ ಭಾನುವಾರ ಅಂದ್ಕೊಂಡವ್ರೆ. ನಮಗೆಲ್ಲ ದಿನಾನು ಸೂಪರ್ ಒಳ್ಳೆ ಇದಿದೆ. ಎಲ್ಲ ದಿನ ಭಾನುವಾರ ಮಾತ್ರ ಬೆಳಿಗ್ಗೆ 6 ಗಂಟೆಗೆ, ಬೇರೆ ದಿನ ಬೆಳಿಗ್ಗೆ 7ರಿಂದ ರಾತ್ರಿ 11. ಸರ್ ಹೋಟ್ಲ್ ಹೆಸರು SG ರಾವ್ ಮಿಲಿಟರಿ ಹೋಟ್ಲು, ರಾಜಾಜಿನಗರ್ ಫಸ್ಟ್ ಬ್ಲಾಕ್, ವಿದ್ಯಾವರ್ಧಕ ಸ್ಕೂಲ್ ಎದುರುಗಡೆ ಸರ್. ನಯನ್ ಅಂಬರ್ಕರ್, ನಾ ದಾವಣಗೆರೆ ಅವರು. ನಾ ಈಗ 2ನೇ ಸತಿ ಬಂದಿರೋದು. ಆ್ಯಕ್ಚುಲಿ ಬೇಸಿಕಲಿ ನಾ ಮಹಾರಾಷ್ಟ್ರದಿಂದ ಇದ್ದೇನೆ. ಅಲ್ಲಿ ಟೇಸ್ಟ್ ಬೇರೆ ಇರುತ್ತೆ. ಇದು ಕರ್ನಾಟಕದಲ್ಲಿ, ಇದು ಬ್ಯಾಂಗ್ಳೂರಲ್ಲಿ ಇದು ಭಾಳ ಫೇಮಸ್ ಅಂತ ಕೇಳಿದ್ವಿ. ಹೆಸರು ಭಾಳ ಇದು ಆಗಿದೆ. ತುಂಬ ಏನಂದರೆ ಕ್ವಾಲಿಟಿ ಭಾಳ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ನಾವು ಎಲ್ಲ ನಮೂನಿ ಮಟನ್ನು, ಚಿಕನ್ನು ವೆರೈಟಿ ತೊಗೊಂಡಿದ್ವಿ. ಲಲಿಪಾಪ್ ಇಷ್ಟ ಆಯಿತು. ಆಮೇಲೆ ಅನ್ನ ಭಾಳ ಇಷ್ಟ ನನಗೆ. ಇದು ಸೂಪ್ ಕೊಡ್ತಾರಲ್ಲ, ಅದು ಭಾಳ ಹೆಲ್ದಿ ಇದೆ. ನಮ್ಮ ಫ್ಯಾಮಿಲಿ ಎಲ್ರಿಗೂ ಇಷ್ಟ. ಅದಕ್ಕೋಸ್ಕರ ಎವ್ರಿ ಟೈಮ್ ಬಂದಿದ್ರೆ ಇಲ್ಲಿ ಬಂದು ಸತಿ ಬಂದು ಎಲ್ಲ ಒಂದ್ ನಮೂನಿ ಟ್ರೈ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಸಂಡೇ ಬೆಳಗ್ಗೆ. ಸೊ ಸಂಡೇ ಬೆಳಗ್ಗೆ ಸ್ಟಾರ್ಟಿಂಗ್ಗೆ ಕಾಲ್ ಸೂಪಿಂದ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಕಾಲ್ ಸೂಪ್ನ ತೊಗೊಂಡಿದ್ದೀವಿ. ಎಂಥ ಕಾಲು ಹಾಕಿದ್ದಾರೆ ಅಂತಂದರೆ ಮಟನ್ ಬಿಸಿ ಬಿಸಿಯಾಗಿ ಆ ಫ್ಲೇವರು, ಆ ಮಟನ್ ಪರ್ಫೆಕ್ಟಾಗಿ ಬೇಯಿಸಿರೋ ಲೆವೆಲು ಎಲ್ಲ ಸೂಪರಾಗಿದೆ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಫಸ್ಟು ಬಂದಿದ್ದ ತಕ್ಷಣ ಸೂಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೂಪು, ಆ ಫ್ಲೇವರು, ಆ ಎಸೆನ್ಸು ತುಂಬಾ ಸೂಪರಾಗಿದೆ ಅಂತಲೇ ಹೇಳಬೇಕು. ಸೊ ಫಸ್ಟ್ ಸೂಪ್ ಟ್ರೈ ಮಾಡಾದ್ಮೇಲೆ ಬೇರೆದಕ್ಕೆ ಹೋಗ್ತಾರೆ. ಸೂಪ್ನ ಹಂಗೆ ಟ್ರೈ ಮಾಡೋಣ ಅಂತ ಬಿಸಿ ಬಿಸಿಯಾಗಿ. ಆಹಾ, ಕೋಲ್ಡ್ ಗಿಲ್ಡ್ ಯಾರು ಇದ್ರೆ ಅಂದ್ಕೊಳ್ಳಿ, ಅದೆಲ್ಲ ಓಡೋಗ್ಬಿಡುತ್ತೆ, ಗಂಟ್ಲು ಪ್ಯೂರ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸೊ ಹಂಗೆ ಇಡ್ಲಿ. ಸೊ ಇಡ್ಲಿ ಒಂಥರ ಸೂಪರಾಗಿರುತ್ತೆ ಅಂದ್ಬಿಟ್ಟು ಸಾಫ್ಟೆಸ್ಟ್ ಇಡ್ಲಿ ತಗೊಂಡು ಚಿಕನ್ ಕುರ್ಮಾ ತೊಗೊಂಡಿದ್ದೀವಿ. ಕುರ್ಮಾ ನೋಡಿ ಹೇಗಿದೆ ಅಂತ. ಅಪ್ಪ ಸೂಪರ್ ಸೋಕ್ ಆಗುತ್ತೆ ಹಂಗೆ ಇಡ್ಲಿ ಜೊತೆಗೆ. ಅಲ್ಟಿಮೇಟ್ ಟೇಸ್ಟ್, ತುಂಬಾ ಸೂಪರಾಗಿದೆ. ಆ್ಯಕ್ಚುಲಿ ಚಿಕನ್ ಕುರ್ಮಾ, ಎಷ್ಟೋ ಜನ ಮಟನ್ ಚಾಪ್ಸ್ ಕೂಡ ತಗೋತಾರೆ, ಬಟ್ ಚಿಕನ್ ಲವರ್ಸ್ಗೆ ಇದೊಂದು ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಮಟನ್ ಆಬ್ವಿಯಸ್ಲಿ ಹೇಳೋದೇ ಬೇಡ, ನೀವು ತಗೋತೀರಾ. ಚಿಕನ್ ಪೀಸಸ್ ಇಲ್ಲಿ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋಂಥದ್ದು ಪೀಸಸ್ ಕೊಡ್ತಾ ಇದ್ದಾರೆ ನೋಡಿ. ಒಂಥರ ಜ್ಯೂಸಿಯಾಗಿರುತ್ತೆ ಇದು. ಈ ಕಡೆ ಎಲ್ಲ ಜ್ಯೂಸಿ ನೋಡಿ, ಇದನ್ನು ಅವಾಗೆ ಬ್ರೇಕ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಜ್ಯೂಸಿ ಆಗಿರೋದು. ಆ ಮಸಾಲ ಗೈಸ್, ಇವ್ರದ್ದು ಅಥೆಂಟಿಕ್ ಮಸಾಲ. 118 ಇಯರ್ಸ್ ಓಲ್ಡ್ ಹೋಟೆಲ್ ಅಂತಂದರೆ ಖಂಡಿತ ಸೂಪರಾಗಿರುತ್ತಲ್ಲ, ಅದೇ ಥರ ಮಾಡಿದ್ದಾರೆ. ದೋಸೆನೂ ಅಷ್ಟೇ, ಬೋಟಿ ಗೊಜ್ಜು ತೊಗೊಂಡಿದ್ದೀವಿ. ಆ ದೋಸೆನ ಚೆನ್ನಾಗಿ ಬ್ರೇಕ್ ಮಾಡಿಕೊಂಡು, ಬೋಟಿ ಲವರ್ಸ್ಗೋಸ್ಕರನೇ ಈ ದೋಸೆ. ಹಂಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಅಲ್ಟಿಮೇಟು. ಬೆಳಗ್ಗೆ ಬಂದರೆ ಫಸ್ಟು ಕಾಲ್ ಸೂಪ್ ಟ್ರೈ ಮಾಡಾದ್ಮೇಲೆ ಇಡ್ಲಿ, ಚಿಕನ್ ಕುರ್ಮಾ ಟ್ರೈ ಮಾಡಿ. ಬೋಟಿ ಅಂತೂ ಮಸ್ಟ್ ಟ್ರೈ, ಐಡಿ ರೆಕಮೆಂಡೆಡು. ಇದನ್ನು ಮುಗಿಸ್ಕೊಂಡು ಲಾಸ್ಟ್ ಒಂದು ಹಾಫ್ ಪ್ರೈಸು. ಸುಮಾರು ಐಟಮ್ಸ್ ನಿಮ್ಗೆ ಗೊತ್ತಿದೆ ಏನೆಲ್ಲ ಸಿಗುತ್ತೆ ಅಂತ. ಇವತ್ತು ಲಿಮಿಟೆಡ್ ಆಗಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ.
ಆಬ್ವಿಯಸ್ಲಿ ಇಡ್ಲಿ ದೋಸೆ ತಿಂದ್ಮೇಲೆ ಇವ್ರದಂತೂ ಸ್ಪೆಷಲ್ ಬಂದ್ಬಿಟ್ಟು ಇವರು ಪಲಾವ್. ಸೊ ಪಲಾವ್ ಅಂತೂ ತುಂಬಾನೇ ಸ್ಪೆಷಲ್ ಆಗಿರೋದಕ್ಕೋಸ್ಕರ ನಾವು ಅದ್ರ ಜೊತೆಗೆ ಮಟನ್ ಗ್ರೀನು ತೊಗೊಂಡಿದ್ದೀವಿ, ಅದೇ ಜೊತೆಗೆ ಮಟನ್ ಪೆಪ್ಪರ್ ಕೂಡ ತೊಗೊಂಡಿದ್ದೀವಿ. ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುತ್ತೆ. ಸೊ ಈ ಮಟನ್ ಗ್ರೀನು ನೋಡೋಕೋರೆ ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ನೋಡಿ ಇಷ್ಟೇ ಮಟನು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಇದನ್ನ ಮಿಡಲಲ್ಲಿ ಇಟ್ಟು ಒಳ್ಳೆ ಘಮ. ಎಸ್ಪೆಷಲಿ ಇವ್ರು ಕೂಡ ಈರುಳ್ಳಿ ಚಟ್ನಿ, ಆ ಈರುಳ್ಳಿ ಚಟ್ನಿನ ಹಂಗೆ ತೊಗೊಂಡು ಇಲ್ಲಿ ಮಿಡಲಲ್ಲಿ ಇಟ್ಟು ಲೈಟಾಗಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಆ ಫ್ಲೇವರ್ ತಿನ್ನೋದೇ ಒಂದು ಮಜಾ ಗೈಸ್. ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಪಕ್ಕದಲ್ಲೇ ಪೆಪ್ಪರ್ ಫ್ರೈ, ಆ ಪೆಪ್ಪರ್ ಮಸಾಲೆ ನೋಡ್ಬೋದು, ನೋಡಿ ಹೆಂಗೆ ಬೇಯಿಸಿದ್ದಾರೆ ಅಂತಂದರೆ ಬೋನೇ ಬ್ರೇಕ್ ಆಗಿಬಿಡ್ಬೇಕು ಆ ಥರ ಲೆವೆಲಲ್ಲಿ ಬೇಯಿಸಿದ್ದಾರೆ. ಸೂಪರ್ ಆಗಿದೆ. ಪಕ್ಕ ಆ್ಯಕ್ಚುಲಿ ಪೆಪ್ಪರು ಸೂಪರ್ ಆಗಿರುತ್ತೆ, ಮಟನ್ ಗ್ರೀನು ಇದೆರಡು ವಿಶ್ವಾಸ, ಇದೆರಡು ಸ್ಟ್ರಾಂಗ್ ಬ್ಯಾಟ್ಸ್ಮನ್ನು. ನಿಮಗೆ ಯಾವ್ದು ಇಷ್ಟ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಪಲಾವ್ ಆಬ್ವಿಯಸ್ಲಿ ನಾನು ಹೇಳಲ್ಲ, ನೀವು ಬಂದು ಟ್ರೈ ಮಾಡಿ ಇದಾಗೋದಂತೂ ಗ್ಯಾರಂಟಿ. ಸೊ ಈ ವಿಡಿಯೋ ಅಷ್ಟಾಗಿದೆ, ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಪಲಾವ್ ಲವರ್ಸ್ 118 years ಓಲ್ಡ್ ಹೋಟೆಲ್ಗೆ ಹೋಗ್ಬಿಟ್ಟು ಅಥೆಂಟಿಕ್ ಪಲಾವ್ನ ಟ್ರೈ ಮಾಡ್ಕೋಬಾ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ 5 from Dinesh, do what it out. Bye.